ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಕಾಮಾಸಕ್ತಿ. ಸ್ವಾಮಿ, ಶರೀರ ಬೆಳೆಯುತ್ತಾ ಬರುವಾಗ ಇವೆಲ್ಲ ಬೆಳೆಯುತ್ತವೆ. ಆಲೋಚನೆ ಮಾಡಿ. ಶಾಸ್ತ್ರ ಹೇಳುವಂಥದ್ದು ಅನುಭವದ ಮಾತು. ಡಿ ವಿ ಜಿಯವರಾಗ್ಲಿ, ನಮ್ಮ ಋಷಿಮುನಿಗಳಾಗ್ಲಿ, ಅವಳು ಹೇಳಿರುವಂತಹದ್ದು ಎಲ್ಲರೂ ಅವರ ಅನುಭವದ ರಸಪಾಕ. ಒಂದು ವೇಳೆ ಯಾರಾದರೂ ಅಪ್ಪ ಬೆಂಕಿ ಮುಟ್ಟಬೇಡ ಅಂತ ಅಂದದ್ದಿದ್ರೆ ಯಾತಕ್ಕೆ ಹೇಳಿ? ಬೆಂಕಿಯನ್ನು ಉಪಯೋಗಿಸೋಣ, ಅದನ್ನು ಮುಟ್ಟಿದ್ರೆ ಸುಡುತ್ತದೆ. ಅಯ್ಯೋ, ಹಿಂದಿನವರಿಗೆ ಸುಟ್ಟಿದೆ ಏನು ಸ್ವಾಮಿ, ನಮಗೆ ಸುಡ್ಲಿಕ್ಕಿಲ್ಲ, ನಾನು ಹೋಗಿ ಮುಟ್ತೇನೆ. ಮುಟ್ಟು. ಆಮೇಲೆ ನೀನೇನು ಹೇಳ್ತೀಯ? ನೀನು ಇನ್ನೊಂದು ಪುಸ್ತಕ ಬರೀತೀಯ. ಏನು ಹೇಳು? ಯಾರು ಬೆಂಕಿ ಮುಟ್ಟಬೇಡಿ, ದೂರದಲ್ಲಿ. ಹಿಂದಿನ ಮಹಾತ್ಮರುಗಳೆಲ್ಲರ ಅನುಭವವೂ ಕೂಡ ಇದೆ. ಅನ್ನ ಚಿನ್ನ ಮಾತ್ರ ಅಲ್ಲ ಸ್ವಾಮಿ, ಮನ್ನಣೆಯ ದಾಹವೂ ಎಲ್ಲಕ್ಕೂ ತೀಕ್ಷ್ಣತಮ. ನಾವು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಆಕರ್ಷಣೆಗಳಿಂದ ನಾವು ಒಂದು ವೇಳೆ ನಮ್ಮ ಮನಸ್ಸನ್ನು ಗೆದ್ದುಕೊಂಡ್ರೆ ಕೀರ್ತಿ, ಹೆಸರು, ಮನ್ನಣೆ ಅಲ್ಲಿ ಸಿಕ್ಕಾಕೊಳ್ತೇವೆ ಸ್ವಾಮಿ. ನಮ್ಮಂತಃಕರಣ, ನಮ್ಮ ಮನಸ್ಸು ಯಾವ ಯಾವ ರೀತಿಯಲ್ಲಿ ಪಿಶಾಚಿಯಾಗಿ ಕಾಡುತ್ತೋ ಅದು ಮುಖ್ಯ. ಅದನ್ನು ನಾವು ನೋಡಿಕೊಳ್ಳುವುದಾದ್ರೆ, ನನ್ನ ಮನಸ್ಸನ್ನು ನಾನು ನೋಡಿಕೊಂಡು ಆ ಮನಸ್ಸನ್ನು ಹಿಡಿಯುತ್ತೇನೆನ್ನುವಂತಹ ರೀತಿಯಲ್ಲಿ ಪ್ರಯತ್ನ ಮಾಡುವುದಾದ್ರೆ ಮಹತ್ತರ ಸಾಧನೆ, ಅದು ಮಹಾನ್ ತಪಸ್ಸು. ಆದರೆ ಅಷ್ಟು ಸುಲಭವೋ ಸ್ವಾಮಿ? ಆ ಮನಸ್ಸನ್ನು ನೋಡೋದು, ಆ ಮನಸ್ಸನ್ನು ಹಿಡಿಯೋದು ಅಷ್ಟು ಸುಲಭವೇ? ಆಲೋಚನೆ ಮಾಡಿ. ಧಾರುಣಿ ಸುತೆಯವೋಲು ದೃಢ ಮನಸ್ಕರದಾರು ಮಾರೀಚ ಹರಿಣ ಅಡ್ಡಾಡಲೇನಾಯ್ತು. ವಾರಿಧಿಯೊಳಡಗಿ ನಿದ್ರಿಪ ಬಾಡವೋ ತೃಷ್ಣೆ ಆರದನು ಕೆರಳಿಪರು ಮಂಕುತಿಮ್ಮ. ಜನಕ ಜಯದ ಋಷನದಿನಾಯ್ತು ರಾವಣ ಚಪಲ, ಕನಕ ಮೃಗದ ಋಷನದೆ ಜಾನಕಿಯ ಚಪಲ. ಜನ ಅವನ ನಿಂದಿಪುದು ಕನಿಕರಿಪುದೀಕೆಯಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ ಮಂಕುತಿಮ್ಮ. ಧಾರುಣಿ ಸುತೆ, ಭೂಮಿಯ ಮಗಳು. ಯಾರು ಹೇಳಿ? ಜನಕಜೆ, ಸೀತೆ. ಸಾಮಾನ್ಯವಾಗಿ ಸಹನೆಗೆ ನಾವು ಕೊಡುವಂತಹ ದೃಷ್ಟಾಂತ ಭೂಮಿ. ಆ ಭೂಮಿಯನ್ನು ನಾವು ತುಳಿಯುತ್ತೇವೆ, ಭೂಮಿಯ ಮೇಲೆ ಉಗುಳುತ್ತೇವೆ, ಭೂಮಿಯನ್ನು ನಾನಾ ತರದಲ್ಲೂ ಉಪಯೋಗಿಸ್ತೇವೆ, ಹೊಲಸು ಮಾಡ್ತೇವೆ ಅದರ ಮೇಲೆ. ಆದರೂ ಆ ಭೂತಾಯಿ ಎಲ್ಲವನ್ನೂ ಸಹಿಸಿಕೊಂಡು ಮತ್ತೆ ನಮ್ಮನ್ನು ಪೋಷಿಸ್ತಾಳೆ, ಆಹಾರವನ್ನು ಕೊಡ್ತಾಳೆ. ಆ ಸಹನೆ, ತಾಳ್ಮೆಗೆ ಮೂರ್ತಿವೆತ್ತ ರೂಪ ಭೂಮಿ ತಾಯಿ. ಅವಳ ಮಗಳು ತಾನೆ ಜನಕಜೆ. ಎಷ್ಟೊಂದು ಸಹನೆ, ಎಷ್ಟೊಂದು ತಾಳ್ಮೆ ಆ ಸೀತೆ. ಅಂತ ದೃಢ ಮನಸ್ಸಿನ ಸೀತೆಯ ಮನಸ್ಸು ಮಾರೀಚ ಹರಿಣ ಅಡ್ಡಾಡಲೇನಾಯ್ತೋ. ಆ ಬಂಗಾರದ ಜಿಂಕೆಯ ರೂಪದಲ್ಲಿ ಮಾರೀಚ ಕಣ್ಣೆದುರಿಗೆ ಬಂದಾಗ ಆಲೋಚನೆ ಮಾಡಿ. ಶ್ರೀರಾಮಚಂದ್ರನ ತೊಡೆಯ ಮೇಲೆ ನೆಮ್ಮದಿಯಿಂದ ಮಲಗಿದಂತಹ ಸೀತೆ, ರಾಮ ನನಗೆ ಅದು ಬೇಕು. ಈಗ ಬಂಗಾರದ ಜಿಂಕೆ ತಪ್ಪಲ್ಲ, ಆ ಬಂಗಾರದ ಜಿಂಕೆ ಕಣ್ಣಿನ ಮುಂದೆ ಓಡಾಡಿದ್ದು ತಪ್ಪಲ್ಲ. ಅದು ಕುಣಿತಾ ಕುಣಿತಾ ಪುಟೀತಾ ಆನಂದವಾಗಿ ಆ ಕಡೆ ಈ ಕಡೆ. ಆದ್ರೆ ನನ್ನ ಮನಸ್ಸಲ್ಲಿ ಬಂತು ನೋಡಿ, ಏನ್ ಹೇಳಿ? ಅದು ಬೇಕು. ಆಯ್ತು, ಆ ಬೇಕನ್ನುವಂಥದ್ದು ಎಲ್ಲಿತ್ತು ಸ್ವಾಮಿ ಇಷ್ಟು ದಿವಸ? ವಾರಿಧಿಯೊಳಡಗಿ ನಿದ್ರಿಪ ಬಾಡವೋ ತೃಷ್ಣೆ. ಆ ತೃಷ್ಣೆ ಅದೊಂದು ಅಗ್ನಿ, ಒಡವಾಗ್ನಿ. ಹಾಗೆ ಸಮುದ್ರದ ತಳದಲ್ಲಿದ್ದ ಹಾಗಂತ ಭಯಂಕರವಾದ ಅಗ್ನಿ ನಮ್ಮ ಮನಸ್ಸಿನ ಆಳದಲ್ಲಿರುತ್ತೆ ಸ್ವಾಮಿ. ಆಲೋಚನೆ ಮಾಡಿ. ನಮಗೆ ಅರ್ಥ ಆಗಲ್ಲ ಸ್ವಾಮಿ, ನಮ್ಮ ಮನಸ್ಸಲ್ಲಿ ಎಂತೆಂಥ ಬಯಕೆಗಳಿವೆ ಅಂತೇಳಿ ಅರ್ಥ ಆಗಲ್ಲ. ನಾವು ತಿಳ್ಕೊಂಡಿರೋದು ನನ್ನ ಮನಸ್ಸಲ್ಲಿ ಬಯಕೆಗಳೇ ಇಲ್ಲ, ನನ್ನ ಮನಸ್ಸು ಯಾವುದನ್ನು ಬೇಕು ಅಂತ ಅನ್ನಲ್ಲ, ನನ್ನ ಮನಸ್ಸನ್ನು ಗೆದ್ದು ಬಿಟ್ಟೆ ಅನ್ನುವಂಥ ರೀತಿ. ಒಂದೊಂದ್ಸಲ ನಾವು ಪೂಜೆ ಕೂತಾಗ, ಭಜನೆ ಕೂತಾಗ, ಜಪ ಕೂತಾಗ ಆ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬಾರದೇ ಇದ್ದಾಗ ಅಬಾಬಾಬಾ ಮನಸ್ಸಲ್ಲಿ ಏನಿಲ್ಲ ಸ್ವಾಮಿ, ನಾನು ಗೆದ್ದುಬಿಟ್ಟೆ, ನಾನು
ಪ್ರಜ್ಞಾದೆ ಅಂತ ಕಾಣುತ್ತೆ, ಅನ್ನಿಸ್ತದೆ. ಆದ್ರೆ ಪೂಜಾ ಕೋಣೆಯಿಂದ ಹೊರಗೆ ಬನ್ನಿ, ಜಪದ ಧ್ಯಾನದ ಸ್ಥಾನದಿಂದ ಎದ್ದು ಹೊರಗೆ ಬನ್ನಿ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ನಾಲಿಗೆಗೆ ಸಿಗುವ ಏನಾದ್ರೂ ಒಂದು ವಸ್ತು ಸಿಗಲಿ, ಮತ್ತೆ ಶುರುವಾಗುತ್ತೆ. ಏನ್ ಹೇಳಿ ಬೇಕು? ಕನಕ ಮೃಗದ ಋಷನದೆ ಜಾನಕಿಯ ಚಪಲ. ಹೇಳಿ, ಆ ಬಂಗಾರದ ಜಿಂಕೆಯನ್ನು ನೋಡಿದ ಕೂಡಲೇ ಮನಸ್ಸು ಯಾವ ರೀತಿಯಲ್ಲಿ ಹೊರಗೆ ಬಂತೋ ನಮ್ಮ ಮನಸ್ಸು ಹಾಗೆ ಸ್ವಾಮಿ. ಆದ್ರೆ ಜನವೋ ಆ ರಾವಣನನ್ನು ಬೈತಾರೆ, ಜನಕಜೆಯನ್ನು ಹೊಗಳುತ್ತಾರೆ. ಆದ್ರೆ ಒಂದು ವಿಚಾರ ಮಾತ್ರ ಸತ್ಯ. ಏನ್ ಹೇಳಿ? ರಾವಣನ ಮನಸ್ಸು ಮನಸ್ಸೇ, ಜಾನಕಿಯ ಮನಸ್ಸು ಮನಸ್ಸೇ. ಮನಸ್ಸು ಹೊರಗಿನ ವಿಷಯಗಳನ್ನು ಬೆನ್ನಟ್ಟದೋ ಮುಗೀತು, ಮಹಾ ತಪ್ಪು ಸ್ವಾಮಿ. ಆದ್ರಿಂದ ತೃಪ್ತಿಯರಿಯದ ವಾಂಛೆ ಜೀರ್ಣಿಸದ ಭುಕ್ತಿ ಒಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ನಾವು ಮಾಡಿರಲ್ಲ ನೋಡಿ, ಎಷ್ಟೆಲ್ಲ ಮನಸ್ಸಿನ ಶಾಸ್ತ್ರ ಇದೆ ನೋಡಿ ನಮ್ಮ ಶಾಸ್ತ್ರದಲ್ಲಿ. ಮಾನಸಿಕ ಶಾಸ್ತ್ರ ಅಂತಂತೇವೆ, ಸೈಕಾಲಜಿ ಅಂತಂತಾರೆ ಇಂಗ್ಲಿಷ್ನಲ್ಲಿ. ಆ ಸೈಕಾಲಜಿ ಅನ್ನುವ ಶಾಸ್ತ್ರದಲ್ಲಿ ಸಪ್ರೆಷನ್ ಅನ್ನುವ ಒಂದು ಶಬ್ದ ಇದೆ. ಸಪ್ರೆಷನ್ ಅಂತಂದ್ರೆ ಮನಸ್ಸಲ್ಲಿ ಏನೇನು ಬೇಕುಗಳನ್ನುವಂತ ರೀತಿಯಲ್ಲಿ ಬಂದಾಗ ಅದನ್ನು ನಾವು ಅದುಮಿ ಹಿಡಿಯುವುದು. ಸ್ವಾಮಿ, ಹೊರಗಿನ ಪ್ರಪಂಚದ ರೂಪವನ್ನು ನೋಡುವಾಗ ಮನಸ್ಸು ಬೇಕು ಅಂತಂದ್ರೆ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ ಯಾವುದೋ ವಸ್ತುವನ್ನು ಮನಸ್ಸು ಬಯಸುವಾಗ ನಾನು ಕೊಡಲ್ಲ ಅಂತಂದ್ರೆ ಜೀರ್ಣಿಸದ ಭುಕ್ತಿ ಒಲು ಗುಪ್ತದಲ್ಲಿ ಕೊಳೆಯುತ್ತೆ. ಸ್ವಾಮಿ, ಎಂಥ ದೃಷ್ಟಾಂತ ನೋಡಿ. ನಾನು ತಿಂದ ಆಹಾರ ಅನ್ನುವಂಥದ್ದು ಹೊಟ್ಟೆಗೆ ಒಳಗೆ ಹೋದ್ರೆ ಒಂದೋ ಜೀರ್ಣ ಆಗಬೇಕು, ಜೀರ್ಣ ಆಗಿ ಅದರ ರಸ, ಅದರ ಏನು ಸತ್ವ, ಅದೆಲ್ಲವನ್ನು ನನ್ನ ಕರುಳು ಹೀರಿ ಕಸವನ್ನು ಹೊರಗೆ ಹಾಕಬೇಕು. ಇದು ಒಂದು ರೀತಿ. ಇಲ್ಲ, ಸರಿಯಾಗಿ ಜೀರ್ಣ ಆಗಲಿಲ್ಲ, ವಾಕರಿಕೆ ಬಂದಾದ್ರೂ ಹೊರಗೆ ಬರಬೇಕು. ಇಲ್ಲ, ಲೂಸ್ ಮೋಷನ್ ಅಂತ ಅಂತೇವೆ, ಭೇದಿ, ಹೊರಗೆ ಹೋಗ್ಬೇಕು. ಅದು ಎಲ್ಲಿಯಾದ್ರೂ ಸರಿಯಾಗಿ ಜೀರ್ಣವೂ ಆಗಲಿಲ್ಲ, ಸತ್ವ ಹೀರುವಂತ ರೀತಿಯಲ್ಲಿ ರಕ್ತಗತ ಆಗಲಿಲ್ಲ, ಅದು ಒಳಗಿಂದ ಕೊಳೆಯುತ್ತದೆ ಸ್ವಾಮಿ. ಅದಕ್ಕನ್ನೋದು ಟೈಫಾಯ್ಡ್. ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ಇದೇ ರೀತಿ ನೋಡಿ, ಎಂಥ ದೃಷ್ಟಾಂತ ನೋಡಿ. ಮನಸ್ಸಲ್ಲಿ ನನಗೆ ಹೊರಗಿನ ವಿಷಯ ಪ್ರಪಂಚದ ವಸ್ತುಗಳು ಬೇಕು ಅಂತನ್ನುವಂತ ರೀತಿಯಲ್ಲಿ ಬಂದಾಗ ಅವುಗಳನ್ನು ನಾನು ಕೊಡಲ್ಲ. ಕಣ್ಣಿಗೆ ಕಾಣುವ ರೂಪವನ್ನು ಕೊಡಲ್ಲ, ಕಿವಿಗೆ ಕೇಳುವ ಶಬ್ದವನ್ನು ಕೇಳಿಸಲ್ಲ, ನಾಲಿಗೆ ತಿನ್ನುವ ಮುಟಲ್ಲ. ಓಯ್, ಅಷ್ಟಕ್ಕೆ ಮನಸ್ಸು ನಿಲ್ಲುತ್ತ? ಅದಕ್ಕನ್ನೋ ಸ್ವಾಮಿ ಕನಸು. ಆ ಕನಸಲ್ಲಿ ಯಾವುದು ಬೇಕು ಅದೇ ಬರುತ್ತೆ. ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ತಾಪಗಳು. ಸ್ವಾಮಿ, ನಮ್ಮ ಮನಸ್ಸನ್ನು ನಾವು ಎಲ್ಲಿಯವರೆಗೆ ತಿಳ್ಕೊಳ್ಳಲ್ವೋ ಅಲ್ಲಿಯವರೆಗೆ ನಮಗೆ ಶಾಂತಿ ನೆಮ್ಮದಿ ಇಲ್ಲ. ನನ್ನ ಮನಸ್ಸನ್ನು ನಾನಾಗಿ ನೋಡಿ ಅದಕ್ಕೆ ಏನು ಬೇಕು, ಅದು ಯಾಕೆ ಹೊರಗಿನ ವಿಷಯಗಳನ್ನು ಬಯಸುತ್ತೆ, ಅದಕ್ಕೆ ವಿಷಯಗಳು ಬೇಕೋ ಅಥವಾ ವಿಷಯಗಳಲ್ಲಿರುವ ಸುಖ ಬೇಕೋ ಆಲೋಚನೆ ಮಾಡಿ. ನನ್ನ ಮನಸ್ಸಿಗೆ ನಾನಾಗಿ ಆಲೋಚನೆ ಮಾಡಿ ವಿಚಾರ ಮಾಡಿ, ಯಾಕೆ, ಎಲ್ಲಿ ಹೋಗ್ತೀಯಾ, ಏನು ಬೇಕು, ಇಷ್ಟೆಲ್ಲವನ್ನೂ ನಾನು ಕೇಳುವ ತನಕ ಆ ಮನಸ್ಸೇ ನನ್ನ ಶತ್ರು ಸ್ವಾಮಿ, ಮನಸ್ಸೇ ನನ್ನ ಶತ್ರು. ಇನ್ನೊಂದು ನೋಡಿ,